A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಅಕ್ರಮ ನುಸುಳುಕೋರರ ಪತ್ತೆಗೆ ಎಸ್ಐಆರ್ ಅಸ್ತ್ರ, ಕಾಂಗ್ರೆಸ್ ವಿರೋಧಕ್ಕೆ ಸೀಕಲ್ ಆನಂದಗೌಡ ಕಿಡಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ದಿಬ್ಬೂರಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಸ್ಐಆರ್ ಅರಿವು ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ಸೀಕಲ್ ಆನಂದಗೌಡ ಅವರು ಸಕ್ರಿಯವಾಗಿ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೀಕಲ್ ಆನಂದಗೌಡ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿರುವ ವಿವಿಧ ಪ್ರಕ್ರಿಯೆಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಪ್ರಮುಖವಾಗಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಿರುವ ಎಮ್ಯುನರೇಷನ್ ಕಾರ್ಯಕ್ರಮದ ವೇಗದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಕ್ಷೇತ್ರದ ದಂಡಾಧಿಕಾರಿಗಳು ಹಾಗೂ ಇಆರ್ಒ ಅವರೊಂದಿಗೆ ನಾವು ನಿರಂತರ ಸಂಪರ್ಕದಲ್ಲಿದ್ದು ಪ್ರತಿದಿನದ ಅಪ್ಡೇಟ್ಗಳನ್ನು ಪಡೆಯುತ್ತಿದ್ದೇವೆ. ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಸುಮಾರು 50ರಷ್ಟು ಎನ್ಯೂಮರೇಷನ್ ಫಾರ್ಮ್ಗಳನ್ನು ವಿತರಿಸಿ ಭರ್ತಿ ಮಾಡಿ ಕಲೆಕ್ಟ್ ಮಾಡಲಾಗಿದೆ. ಆದರೆ ಇನ್ನುಳಿದ 50ರಷ್ಟು ಕಾರ್ಯ ಬಾಕಿ ಉಳಿದಿದೆ. ಇನ್ನು ನಗರ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಕೇವಲ 40ರಷ್ಟು ಮಾತ್ರ ಪ್ರಗತಿಯಾಗಿದ್ದು ಕೆಲಸ ಮಂದಗತಿಯಲ್ಲಿ ಸಾಗುತ್ತಿದೆ ಎಂದು ಅವರು ವಿವರಿಸಿದರು. ಇದೇ ವೇಗದಲ್ಲಿ ಕಾರ್ಯ ಮುಂದುವರೆದರೆ ಈ ತಿಂಗಳ ಕೊನೆಯೊಳಗೆ ಎನ್ಯೂಮರೇಷನ್ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮುಗಿಸುವುದು ಕಷ್ಟ ಸಾಧ್ಯವಾಗುತ್ತೆ. ಫಾರಂಗಳನ್ನು ನೀಡಿ ಭರ್ತಿ ಮಾಡಿಸಿ ಅಗತ್ಯ ದಾಖಲೆಗಳನ್ನು ಪಡೆದು ಕ್ರಾಸ್ ಚೆಕ್ ಮಾಡಿ ಅಕ್ನಾಲೆಜ್ಮೆಂಟ್ ನೀಡಲು ಈ ಸಮಯಾವಕಾಶ ಸಾಲುವುದಿಲ್ಲ. ಹೀಗಾಗಿ ಈ ಕಾರ್ಯಕ್ಕೆ ಇನ್ನಷ್ಟು ವೇಗ ನೀಡುವ ಅಗತ್ಯ ಇದೆ ಎಂದು ಅವರು ಪ್ರತಿಪಾದಿಸಿದರು. ಚುನಾವಣಾ ಆಯೋಗವು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿಲ್ಲ, ಅದು ಸ್ವತಂತ್ರವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ನಾವು ಬೆಂಬಲ ನೀಡಿದಾಗ ಮಾತ್ರ ಎಸ್ಐಆರ್ ಮಾಡಲು ಸಾಧ್ಯವಾಗುತ್ತೆ. ಎಸ್ಐಆರ್ನ ಮುಖ್ಯ ಉದ್ದೇಶವೆಂದರೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ನೆಲೆಸಿ ಎಲೆಕ್ಷನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗಳನ್ನು ಮಾಡಿಸಿಕೊಂಡು ಇಲ್ಲಿನ ಸೌಲಭ್ಯಗಳನ್ನು ಪಡೆಯುತ್ತಿರುವವರನ್ನು ಪತ್ತೆ ಹಚ್ಚುವುದಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು. ಅವರು ಕಾಂಗ್ರೆಸ್ನವರು ಎಸ್ಐಆರ್ ಪ್ರಕ್ರಿಯೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಅವರು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ಅವರ ಓಟುಗಳನ್ನು ತೆಗೆಸಲಾಗುತ್ತಿದೆ ಎಂದು ಆರೋಪಿಸುತ್ತಿದ್ದಾರೆ. ಬಾಗೇಪಲ್ಲಿ ಪಾಕಿಸ್ತಾನದಿಂದ ಬಂದು 22 ವರ್ಷಗಳಿಂದ ನೆಲೆಸಿದ್ದವರು ಎಲೆಕ್ಷನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಪಡೆದಿರುವುದು ಎಸ್ಐಆರ್ ಪ್ರಕ್ರಿಯೆಯಿಂದಲೇ ಬೆಳಕಿಗೆ ಬಂದಿದೆ. ಈ ರೀತಿಯ ಸೂಕ್ಷ್ಮ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದರೆ ದೇಶದ ಭದ್ರತೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಕಾಂಗ್ರೆಸ್ನವರಿಗೆ ಈ ಬಗ್ಗೆ ಯಾವಾಗ ಬುದ್ಧಿ ಬರುತ್ತದೋ ಗೊತ್ತಿಲ್ಲ. ಅವರು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡದೆ ಕೇವಲ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಸೀಕಲ್ ಆನಂದಗೌಡ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕೀಯದ ಬಗ್ಗೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಎಂದ ತಕ್ಷಣ ರಾಜ್ಯದಲ್ಲಿ ಒಬ್ಬ ಹುಚ್ಚ ವೆಂಕಟ್ನಿಂದಾಗಿ ಇಡೀ ಜಿಲ್ಲೆ ನೆಗೆಪಾಟಲಿಗೀಡಾಗಿದೆ. ದಯವಿಟ್ಟು ಶಿಡ್ಲಘಟ್ಟವನ್ನು ಆ ಮಟ್ಟಕ್ಕೆ ತರಬೇಡಿ. ಇಲ್ಲಿನ ಗುಂಪುಗಾರಿಕೆಯಿಂದ ಕಾರ್ಯಕರ್ತರನ್ನ ದಾರಿ ತಪ್ಪಿಸುವ ಕೆಲಸ ನಿಲ್ಲಬೇಕು. ಪ್ರತಿಯೊಂದು ಪ್ರಕ್ರಿಯೆಯು ಸಿಸ್ಟಮ್ಯಾಟಿಕ್ ಆಗಿ ನಡೆದಾಗ ಮಾತ್ರ ಅದಕ್ಕೊಂದು ಅರ್ಥ ಇರುತ್ತದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜಣ್ಣ, ಸೋಮಶೇಖರ ರೆಡ್ಡಿ, ಡಿಜೆ ಅಂಜನಪ್ಪ, ಶ್ರೀಧರ್, ಪ್ರಸನ್ನ, ಸುಬ್ಬರಾಯಪ್ಪ, ಕರಿಯಪ್ಪ ಸೇರಿದಂತೆ ಮತ್ತಿತರರು ಇದ್ದರು. ಚುನಾವಣಾ ಆಯೋಗದಿಂದ ನೇಮಕಗೊಂಡಿದ್ದಾರೆ. ಅವ್ರ ಜೊತೆ ಸಂಪರ್ಕದಲ್ಲಿದ್ದು ಇದನ್ನ ಇನ್ನೂ ಸ್ವಲ್ಪ ವೇಗಗತಿಯಲ್ಲಿ ಮಾಡಬೇಕು ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಈಗ ಏನು ಪ್ರೋಸೆಸ್ ಅಲ್ಲಿ ಇದೆ ಅದು ತುಂಬ ಕಷ್ಟ ಆಗ್ತದೆ ಈ ಸ್ಪೀಡಲ್ಲಿ ಹೋದರೆ. ಯಾಕಂದರೆ ಕೆಲವರಿಗೆ ನೇಮಕಗೊಂಡಿರ್ತಕ್ಕಂಥವರೇ ಬೇರೆ, ಲೀಸ್ಟಲ್ಲಿ ಇರ್ತಕ್ಕಂಥ ಹೆಸರುಗಳೇ ಬೇರೆ ಇದೆ. ಅಲ್ಲಿ ಹೋಗಿ ನೋಡಿದಾಗ ಸಡನ್ನಾಗಿ ಬಂದು ಅಲ್ಲಿರ್ತಕ್ಕಂಥ ಆರ್ಐಗಳು ಇಲ್ಲ ದಂಡಾಧಿಕಾರಿಗಳು ಬೇರೆ ಯಾರನ್ನೋ ಒಬ್ಬರನ್ನ ನೇಮಿಸ್ಬಿಟ್ಟಿರ್ತಾರೆ. ಅಂದರೆ ಅವ್ರ ಆಬ್ಸೆನ್ಸಲ್ಲಿ ಬೇರೆಯವ್ರನ್ನ ಕೇಳಿದ್ರೆ ಅವ್ರಿಗೆ ಯಾವುದೂ ಸಹ ಸರಿಯಾಗಿ ಮಾಹಿತಿ ಇಲ್ಲ. ಅಂದರೆ ಅವ್ರಿಗೆ ಯಾವುದೇ ಟ್ರೈನಿಂಗೇ ಕೊಟ್ಟಿಲ್ಲ ಯಾವ ರೀತಿ ಮಾಡಬೇಕು ಏನು ಅಂತ. ಅಲ್ಲಿ ಇರ್ತಕ್ಕಂಥ ನೀರುಗಂಟಿಯವ್ರನ್ನೋ ಇಲ್ಲ ಆರ್ಐಗಳನ್ನೋ ಇಲ್ಲ ಯಾರೋ ಒಬ್ಬರನ್ನ ಹಿಡ್ಕೊಂಡು ಅವ್ರು ಕೆಲಸ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಟ್ರೈನಿಂಗ್ ಇಲ್ಲದೆ ಖಂಡಿತವಾಗ್ಲೂ ಇದು ಆಗೋದಿಲ್ಲ. ಹಂಗಾಗಿ ಕೆಲವರೆಲ್ಲ ನಮ್ಮ ಹತ್ರ ಅಳಲು ತೋಡ್ಕೊಂಡಿದ್ದಾರೆ. ಏನು ನಾನು ಆ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಬೆಳಗ್ಗೆ 6 ಗಂಟೆಗೆ ನಾನು BLO ಆಗಿ ನಾನು ಬೂತ್ ಲೆವೆಲಲ್ಲಿ ಕೆಲಸ ಮಾಡಿ 9 ಗಂಟೆಗೆ ಮತ್ತೆ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳನ್ನ ಅಂದರೆ ಅಂಗನವಾಡಿಗೆ 8:30 9 ಗಂಟೆಗೆ ಮಕ್ಕಳು ಬರ್ತಾರೆ. 12 ಗಂಟೆ 1 ಗಂಟೆವರೆಗೂ ನಾನು ಅಲ್ಲಿ ಕೆಲಸ ಮಾಡಿ ಮತ್ತೆ ನಾನು ಬೂತ್ಗೆ ಬರಬೇಕು ಅಂದರೆ ಕಷ್ಟ ಆಗ್ತದೆ. ಇದು ಯಾವುದು ಫಿಲ್ ಆಗ್ತಾ ಇಲ್ಲ, ಅಂದರೆ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದೊಂದು ಅಳಲನ್ನು ತೋಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟಂತೆ ದಯಮಾಡಿ ಇದಕ್ಕೆ ಮಕ್ಕಳಿಗೂ ಸಹ ಸಫರ್ ಆಗಬಾರ್ದು, ಅಲ್ಲೂ ಆಲ್ಟರ್ನೇಟಿವ್ ಆಗಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ದಯಮಾಡಿ ಇಲ್ಲಿ ಕೆಲಸ ಮಾಡಿ ಪೀಸ್ಫುಲ್ ಆಗಿ ಮಣ್ಣಲ್ಲಿ ಅವ್ರು ಕೆಲಸ ಮಾಡಿದಾಗ ಮಾತ್ರ ಅದನ್ನು ಒಂದು ಅಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದನೆ ಕೊಟ್ಟಿದ್ದಾರೆ. ಇದಕ್ಕೊಂದು ಆಲ್ಟರ್ನೇಟಿವ್ ಮಾಡಿದ್ದಾರೆ. ಆ್ಯಕ್ಚುಲಿ ಈಗೆಲ್ಲ ನಾವೆಲ್ಲ ಸೇರಿ ನಮಗೆಲ್ರಿಗೂ ಜವಾಬ್ದಾರಿ ಇದೆ. ದಯಮಾಡಿ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀನಿ. SIR ಕುರಿತಾಗಿ ಯಾರೂ ಸಹ ಅಸಡ್ಡೆ ಮಾಡೋದು ಬೇಡ.
ಯಾಕಂತ ಹೇಳಿದ್ರೆ ಅರ್ಹ ಮತದಾರರನ್ನ ಎಲ್ಲರನ್ನೂ ಸಹ ಉಳಿಸ್ಕೋಬೇಕು, ಯಾರೊಬ್ಬರನ್ನು ಕೈ ಬಿಡೋದು ಬೇಡ. ಅನರ್ಹರು ಯಾರಿದ್ದಾರೆ ಅವ್ರನ್ನ ತೆಗಿತಕ್ಕಂಥ ಕೆಲಸವನ್ನ ಈ ಮುಖಾಂತರ ನಮ್ಮ ಜವಾಬ್ದಾರಿ ಇದೆ, ಅದನ್ನು ಮಾಡಬೇಕಾಗ್ತದೆ. SIR ಮಾಡ್ತಿರ್ತಕ್ಕಂಥ ಉದ್ದೇಶನೇ ಯಾರು ಬೇರೆ ದೇಶದಿಂದ ಬಂದು ಇಲ್ಲಿ ನೆಲೆ ಊರಿ ಅವರು ಒಂದು ಎಲೆಕ್ಷನ್ ಕಾರ್ಡ್ ಮಾಡಿಸೋದ್ರ ಮುಖಾಂತರ, ರೇಷನ್ ಕಾರ್ಡ್ ಮಾಡಿಸೋದ್ರ ಮುಖಾಂತರ ಇಲ್ಲಿ ಸಿಗ್ತಕ್ಕಂಥ ಅನುಕೂಲಗಳನ್ನ ಪಡ್ಕೊಂಡ್ ಬಂದಿರತಕ್ಕಂಥದನ್ನ ನಾವು ಈಗಾಗಲೇ ಗಮನಿಸ್ತಾ ಇದೀವಿ. ಕೆಲವರೆಲ್ಲ SIR ಮಾಡಿದಾಗ ಸುಮಾರು ಅನ್ಯ ಪಕ್ಷದವರು ಅಂದರೆ ಕಾಂಗ್ರೆಸ್ನವರು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತ ಮಾಡಿದ್ರು. ಏನಕ್ಕೆ ಮಾಡ್ತಾ ಇದ್ದೀರಿ SIR, ಈಗಾಗಲೇ ಮಾಡಿರ್ತಕ್ಕಂಥದ್ದು ಸರಿ ಇದೆಯಲ್ಲ, ನೀವು ಮಾಡ್ತಾ ಇರೋದು ಉದ್ದೇಶ ಇಷ್ಟೇ, ನೀವು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಅವರ ಓಟುಗಳನ್ನ ತೆಗೆಸ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ನೀವು ಮಾಡ್ತಾ ಇರೋದು ಅನ್ನೋದನ್ನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈಗಾಗಲೇ ಸುಮಾರು ಉದಾಹರಣೆಗಳು ಈಗಾಗಲೇ ನಿಮಗೆ ಸಿಕ್ಕಿದೆ. ಬಾಗೇಪಲ್ಲಿಯಲ್ಲಿ ಪಾಕಿಸ್ತಾನದಿಂದ ಬಂದು 22 ವರ್ಷ ಆಗಿದೆ, ಅವರು ಎಲೆಕ್ಷನ್ ಕಾರ್ಡ್ಗಳು ಮಾಡಿದ್ದಾರೆ. ಬೇರೆ ಇದನ್ನ ಏನು ಅನುಕೂಲಗಳನ್ನ ಪಡೀಲಿಕ್ಕೆ ರೇಷನ್ ಕಾರ್ಡು ಇದಕ್ಕೆ ಅಪ್ಲೈ ಮಾಡಿದಾಗ ಅದರ ಜೊತೆಗೆ ಈ SIRನ ಮತ್ತೆ ರಿಕವರಿ ಮಾಡಲಿಕ್ಕೆ ಅವರು ಕಾಲ್ ಮಾಡಿದಾಗ ಅವರು ಸಿಕ್ಕಿಬಿದ್ದಿರ್ತಕ್ಕಂಥದ್ದು. ಈ SIR ಇಲ್ಲ ಅಂತ ಹೇಳಿದ್ರೆ ಅವ್ರು ಸಿಕ್ಕಿಬೀಳ್ತಾ ಇರಲಿಲ್ಲ. ಈ ಥರ ಉದಾಹರಣೆಗಳು ಸುಮಾರಿದೆ. ಈಗ ಅವರು ಒಬ್ಬರು ಸಿಕ್ಕಿಬಿದ್ದಿದ್ದಾರೆ ಅಂತೇಳಿ ಬೇರೆಯವರೆಲ್ಲ ಅಲರ್ಟ್ ಆಗ್ಬಿಟ್ಟಿರ್ತಾರೆ. ಅದೆಷ್ಟು ಜನ ಇದಾರೆ ಗೊತ್ತಿಲ್ಲ, ಪಾಕಿಸ್ತಾನದಿಂದ ಬಂದು ಇಲ್ಲಿ ನೆಲೆ ಊರಿರ್ತಕ್ಕಂಥವ್ರು. ಹಾಗಾಗಿ ಈ ಕಾಂಗ್ರೆಸ್ನವ್ರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಈ ಥರದ ಸೂಕ್ಷ್ಮ ವಿಚಾರಗಳು ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಈ ಥರದವರು ಇಲ್ಲೇ ಅಕ್ರಮವಾಗಿ ನೆಲೆ ಊರಿ ನಮ್ಮ ದೇಶದ ಮೇಲೆ ಬೇರೆ ಥರದ ಪರಿಣಾಮಗಳೇ ಬೀಳ್ತದೆ. ಹಾಗಾಗಿ ಏನು ಚುನಾವಣಾ ಆಯೋಗ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಬೆಂಬಲವನ್ನು ಕೊಟ್ಟಾಗ ಮಾತ್ರ ಈ ಒಂದು SIRನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಮ್ಮ ಕ್ಷೇತ್ರದಲ್ಲೇ ನೋಡ್ತಾ ಇದ್ರಿ ಕಾಂಗ್ರೆಸ್ನವ್ರು ಏನೇನು ಮಾಡ್ತಿದ್ದಾರೆ ಅನ್ನೋದನ್ನ, ಅವರು ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಕೇವಲ ಇವರು RS ಅದ ಟಾಪಿಕ್ ಆಗಿ ಮತ್ತೆ SIR ಅಂತ ಬಂದಾಗ ಅವರು ಪ್ರಚಾರ ಬೇಕು ಅವ್ರಿಗೆ. ಆಮೇಲೆ ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಯಾರಾದ್ರೂ ಕ್ವಶನ್ ಮಾಡ್ತಾರೆ ಅಂತೇಳಿ ಅದನ್ನ ಡೈವರ್ಟ್ ಮಾಡಲಿಕ್ಕೆ SIR ಬಗ್ಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ನಡೀತಾ ಇದೆ. ಈಗ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರು SIRನ ಫುಲ್ಫಿಲ್ ಮಾಡಬೇಕು, ಅದನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಉದ್ದೇಶ ಇಲ್ಲ. ಅವರಲ್ಲಿ ಇರ್ತಕ್ಕಂಥ ಹುಡುಕುಗಳು ಏನಿದಾವೆ, ತೊಡಕುಗಳು ಏನಿದಾವೆ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಹಾಗೂ ನಮ್ಮ ಬಲ ಯಾವ ರೀತಿ ಇದೆ ಅಂತ ತೋರ್ಪಡಿಸ್ಲಿಕ್ಕೆ ಈಗಾಗಲೇ ಏನೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ. ಕೆಲವರು BLA 1 ಒಬ್ಬರಾಗಿರ್ತಾರೆ, ಇನ್ನೊಬ್ಬರು ಬಂದು ಅದನ್ನ ಬೇರೆ ತರ ನಾನು SIR ಬಗ್ಗೆ ಅರಿವು ಮೂಡಿಸ್ತೀನಿ ಅಂತೇಳಿ ಅದನ್ನ ಏನಂತಾರೆ ಮಾರಮ್ಮನ್ ಕೆಲಸ ಮಾಡ್ತಕ್ಕಂಥ ಪಕ್ಷ. ಈಗ ನಾವು ಬಂದಿದ್ದೀವಿ, ನನಗೆ BLA 1 ಆಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ನಾನು ಬೂತ್ ಮಟ್ಟದಲ್ಲಿ ಬಂದು BLA 2 ಯಾರಿದ್ದಾರೆ, ಬೂತ್ ಅಧ್ಯಕ್ಷರು ಯಾರಿದ್ದಾರೆ, ಬೂತ್ ಕಮಿಟಿಯಲ್ಲಿ ಯಾರಿದ್ದಾರೆ, ಮುಖಂಡರು ಯಾರಿದ್ದಾರೆ, ಆ ಬೂತ್ ಮಟ್ಟದಲ್ಲಿ ಕೂತ್ಕೊಂಡು BLOಗಳ ಜೊತೆ ಸಹ ಸಂಪರ್ಕವನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಇರ್ತಕ್ಕಂಥ ಮಾಹಿತಿಯನ್ನ ತಗೊಂಡು ನಾವು ದಂಡಾಧಿಕಾರಿಗಳ ಹತ್ರ ಚರ್ಚೆ ಮಾಡ್ತಾ ಇದ್ದೀವಿ. ಈ ಬೂತ್ನಲ್ಲಿ BLO ವರ್ಕ್ ಮಾಡ್ತಾ ಇದಾರಾ ಇಲ್ವಾ, ಸಹಕಾರ ಮಾಡ್ತಾ ಇದಾರಾ ಇಲ್ವಾ. ಯಾಕಂದ್ರೆ ಒಂದು ಊರಿನಲ್ಲಿ ಒಬ್ಬ BLO, ಕೆಲವೊಂದು ಉದಾಹರಣೆಗಳು ಹೇಳ್ತಾ ಇರೋದು ನಾನು, ಒಬ್ಬ BLO ಒಬ್ಬೇ ವ್ಯಕ್ತಿಗೆ 10-20 ಫಾರ್ಮ್ಗಳನ್ನ ಒಂದೇ ಸರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಅದು ತಪ್ಪದು. ನಮ್ಮ ಚುನಾವಣಾ ಆಯೋಗ ಹೇಳಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ಸ್ ಏನಂತ ಹೇಳಿದ್ರೆ, ಒಬ್ಬ BLO ಯಾರು ನೇಮಕ ಆಗಿರ್ತಾರೆ ಪ್ರತಿ ಮನೆಗೂ 3 ಬಾರಿ ಭೇಟಿ ಕೊಡಬೇಕು. ಅವರು ಸಿಗ್ಲಿಲ್ಲ ಅಂತ ಹೇಳಿದ್ರೆ 3 ಬಾರಿ ಭೇಟಿ ಕೊಡಬೇಕು. ಖುದ್ದಾಗಿ ಹೋಗಿ ನಾ ಎನಮರೇಷನ್ ಫಾರ್ಮ್ನ ಕೊಡಬೇಕು ಅಂತ. ಇವ್ರೇನ್ ಮಾಡ್ತಾ ಇದಾರೆ, ಎಲ್ಲೋ ಒಂದ್ ಕಡೆ ಅಂಗನವಾಡಿಯಲ್ಲೋ ಇಲ್ಲ ಸ್ಕೂಲಲ್ಲೋ ಕೂತ್ಕೊಂಡು ಒಬ್ಬ ವ್ಯಕ್ತಿಗೆ 10-15 ಫಾರ್ಮ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದು ತಪ್ಪು ಅಂತೇಳಿ ನಾವು ಈಗಾಗಲೇ BLOಗಳಿಗೆ ಹೇಳಿದರೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಆ ಸ್ಪಾಟ್ ಇಂದಾನೇ ನಾವು ಸಂಬಂಧಪಟ್ಟ ಹೈಯರ್ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೂ ಸಹ ಮಾಹಿತಿಯನ್ನು ಕೊಟ್ಟಿದ್ದೀವಿ. ವಿತ್ ಫೋಟೋ ವಿತ್ ವಿಡಿಯೋ ಇಟ್ಕೊಂಡು ನಾವು ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಈಗಾಗಲೇ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನೋಡಿದಾಗೆ ಈಗೊಂದು ಕಂಟ್ರೋಲ್ಗೆ ಬಂದಿದೆ. ಪ್ರತಿಯೊಬ್ಬರು ಸಹ ಖುದ್ದಾಗಿ ಮನೆಗಳಿಗೆ ಭೇಟಿ ಕೊಟ್ಟು ಎನುಮರೇಷನ್ ಫಾರ್ಮ್ನ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗ ಒಂದು ಸಿಸ್ಟಮ್ಯಾಟಿಕ್ ಆಗಿ
ಒಂದು ಈ SIR ಪ್ರೋಸೆಸ್ ಆಗ್ತಾ ಇದೆ ಅಂತೇಳಿ ನಮಗೂ ಸಹ ಭರವಸೆ ಬಂದಿದೆ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಡಕುಗಳು ನಮ್ಮ ಕ್ಷೇತ್ರ ಮಟ್ಟಿಗೆ ನಾನು ಹೇಳ್ತಕ್ಕಂಥದ್ದು. ಸ್ವಾಮಿ, ಈಗ 2-3 ಜನ ಲೀಡರ್ಸ್ ಅಂತ ಹೇಳ್ತಾ ಇದ್ದಾರೆ. ನಾವು ಆ ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ನಾವು ಅಷ್ಟು ದೊಡ್ಡವರಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಅವ್ರಿಗೆ ಅಧಿಕಾರ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು 3 ವರ್ಷ ಅಧಿಕಾರವನ್ನು ಚಲಾಯಿಸಿದ್ರು. ಇಲ್ಲಿ ನಾನು ಕಾಂಗ್ರೆಸ್ಸು ಅಂತೇಳಿ ಕಾಲರ್ಗಳನ್ನ ಎಗರಿಸ್ಕೊಂಡು ಇಲ್ಲೆಲ್ಲ ಗುಂಪುಗಾರಿಕೆ ಮಾಡಿಕೊಂಡು ಓಡಾಡ್ತಕ್ಕಂಥದ್ದು ನೋಡ್ತಾ ಇದ್ದೀರಿ. ಇಲ್ಲಿ ಏನು ಅವ್ರ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಆ ಹೇಳಿಕೆಗಳ ತಕ್ಕಾಗೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ. ಆ ಸರ್ಕಾರದಿಂದ ಏನು ಅನುದಾನ ನಾನೆಷ್ಟು ತಂದಿದ್ದೀನಿ ಅನ್ನೋದನ್ನ ಯಾರು ಹೇಳ್ತಾ ಇಲ್ಲ. ಅಭಿವೃದ್ಧಿ ಕುರಿತಾಗಿ ಅವರ ಹೇಳಿಕೆಗಳನ್ನು ನೋಡಿದಾಗ ಅಭಿವೃದ್ಧಿ ಕುರಿತಾಗಿ ಕಂಪ್ಲೀಟ್ ಝೀರೋ. ಇವ್ರು ಕೊಡ್ತಕ್ಕಂಥ ಹೇಳಿಕೆಗಳು ಹೆಂಗಿರ್ತದೆ ಅಂತ ಹೇಳಿದ್ರೆ, ನಾನು 28ಗೆ ಅಭ್ಯರ್ಥಿ, ನಾನು ಬಿ ಫಾರ್ಮ್ ತಗೊಂಡ್ಬರ್ತೀನಿ. ಇವರಿಬ್ಬರ ಮಧ್ಯದಲ್ಲಿ ಏನಾಗ್ತಾ ಇದೆ, ಕಾರ್ಯಕರ್ತರು ಸಫರ್ ಆಗ್ತಾ ಇದಾರೆ, ಕಾರ್ಯಕರ್ತರು ಸೊರಗೋಗ್ತಾ ಇದಾರೆ. ನೋಡಿ, ಪಕ್ಷ ಯಾವ್ದನ್ನ ಆಗಿರ್ಬೋದು, ಒಂದು ಪಕ್ಷ ಬಲಿಷ್ಠವಾಗಿ ತಳಮಟ್ಟದಿಂದ ಬೆಳಿಬೇಕು ಅಂತ ಹೇಳಿದ್ರೆ ಮುಖ್ಯ ಕಾರಣ ಬೂತ್ ಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಮತ್ತು ಮುಖಂಡರ ಕಾರಣ. ಆ ಮುಖಂಡರನ್ನ ಇವ್ರು ಏನ್ ಮಾಡ್ತಾ ಇದಾರೆ, ತುಳಿತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ಅವರಿಗೆ ಒಂದು ಕನ್ಫ್ಯೂಷನ್ ಎಲ್ಲಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡ್ರೆ ಕನ್ಫ್ಯೂಷನ್ ಇದೆ, ಯಾರಪ್ಪ ನಮ್ಮ ಲೀಡರ್ ಅನ್ನೋ ಕನ್ಫ್ಯೂಷನ್ ಎಲ್ಲಿದ್ದಾರೆ. ಅವರಿಗೆ ನಾನು ಹೇಳ್ತಕ್ಕಂಥದ್ದು, ನೋಡಿ ಸ್ವಾಮಿ, ಯಾವ ಪಕ್ಷ ಆಗಲಿ ಕಾರ್ಯಕರ್ತರು ಮುಖ್ಯ. ನಿಮ್ಮನ್ನ ನಂಬಿ ಇವತ್ತಿನ ದಿವಸ ರಾಜಕಾರಣ ಊರುಗಳಲ್ಲಿ ಮಾಡ್ತಾ ಇದಾರೆ. ಇನ್ನೊಂದು ಪಕ್ಷವನ್ನು ಎದುರಾಕೊಂಡು ಪೊಲೀಸ್ ಸ್ಟೇಷನ್ ಆಗಿರಲಿ, ಇಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದನ್ನು ಎದುರಾಕೊಂಡು ನಿಮಗೋಸ್ಕರ ಅವ್ರ ಪಾಪ ಕೇಸ್ಗಳು ಹಾಕ್ಕೊಂಡು ಆ ಊರುಗಳಲ್ಲಿ ರಾಜಕಾರಣ ಮಾಡ್ತಾ ಇರ್ತಾರೆ. ನಿಮಗೆ ಅಧಿಕಾರ ಬಂದು 3.5 ವರ್ಷ ಆಯ್ತು. ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ನಾಮಿನಿ ತಗೊಂಬರಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಯಾರೋ ಒಬ್ಬ ಹೋಗಿ ನಾಮಿನಿ ಸಾಕೊಂಡ್ಬರ್ತಾರೆ, ಇನ್ನೊಬ್ಬ ಹೋಗಿ ತೆಗೆಸ್ಕೊಂಡ್ಬರ್ತಾರೆ. ಈ ಥರದ ರಾಜಕಾರಣ ಇವತ್ತಿನ ದಿವಸ ಕಾಂಗ್ರೆಸ್ನಲ್ಲಿ ಮಾಡ್ತಾ ಇರೋದು. ಇವರಿಬ್ಬರ ಜಗಳದಲ್ಲಿ ಕಾರ್ಯಕರ್ತರು ಹಾಳಾಗ್ತಾ ಇದಾರೆ. ಸರಿ, ಅದನ್ನ ನೀವು ನೋಡಿಕೊಂಡು ಕರೆಕ್ಟಾಗಿ ನಿಮ್ಮ ಪಕ್ಷವನ್ನ ಕಾಂಗ್ರೆಸ್ನೇ ಬೆಳೆಸಬೇಕು ಅಂತ ಹೇಳಿದ್ರೆ ನಿಮ್ಮ ಒಳಗಿರ್ತಕ್ಕಂಥ ಜಗಳ ಏನಿದೆ, ಆ ಜಗಳದಿಂದ ಕಾರ್ಯಕರ್ತರು ಇದಾಗ್ತಾ ಇದೆ. ಮೊನ್ನೆ SIR ಮಾಡಿದ್ರು, ಸಿಸ್ಟಮ್ಯಾಟಿಕ್ ಇರ್ತದೆ. ಆಯೋಗದಿಂದ ಯಾರು BLA 1 ಆಗಿ ನಾಮಿನೇಟ್ ಆಗಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು SIR ಪ್ರಕ್ರಿಯೆಯನ್ನ ಮಾಡ್ತಕ್ಕಂಥದ್ದು. SIR ಅಲ್ಲಿ BLA 1 ಆಗಿ ಯಾರನ್ನೋ ನೇಮಕ ಮಾಡಿರ್ತಾರೆ. ಇಲ್ಲಿ ಕಾರ್ಯಕ್ರಮ ಮಾಡೋದು ಅದಕ್ಕೆ ಸಂಬಂಧನೇ ಇಲ್ಲ. ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥವರ ಹೇಳಿಕೆಗಳನ್ನ ನಾನು ನೋಡಿದ್ದೀನಿ ನಿಮ್ಮ ಮಾಧ್ಯಮದಲ್ಲಿ. ಸ್ವಾಮಿ, ಅಲ್ಲಿ ಕಾರ್ಯಕ್ರಮ ಮಾಡಿದ್ದು ಒಂದು ಏನಾಗಿದೆ ಅಂತ ಹೇಳಿದ್ರೆ ಮಾರಮ್ಮನ ಜಾತ್ರೆ ತರ ಮಾಡಿದ್ರು. ಅಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದ್ರೆ ಇಷ್ಟು ಸಾವಿರ ಜನಕ್ಕೆ ಬಾಡೂಟ, ಇಷ್ಟು ಸಾವಿರ ಜನಕ್ಕೆ ಒಂದು ಜನಸಾಗರವೇ ಬಂದು ಬಾಡೂಟವನ್ನು ಸೌದೋದ್ರು, ಭಾರಿ ಚೆನ್ನಾಗಿತ್ತು, ಈ ತರದ್ ಹೇಳ್ತಾ ಇದ್ರೆ. ಅಲ್ಲಿ ಹೊರಗಡೆ ಬಂದಾಗ ನಿಮ್ಮ ಮಾಧ್ಯಮದ ಕೆಲವರ ಹತ್ರ ಒಂದು ಹೇಳಿಕೆಗಳನ್ನು ತಗೊಂಡಿದ್ದಾರೆ. ಏನಕ್ಕೆ ಸ್ವಾಮಿ ಬಂದಿರೋದು, ನೀವು ಇಷ್ಟು ಜನ ಬಂದಿರೋದು ಅಂತ ಹೇಳಿದ್ರೆ, ಸ್ವಾಮಿ ಇವತ್ತು ಬಾಡೂಟ ಅಂತೆ, ಬಾಡೂಟ ಸವಿಲಿಕ್ಕೆ ಬಂದಿದೀವಿ ಅಂತ. ನೀನು SIR ಕುರಿತಾಗಿ ಏನ್ ಹೇಳ್ತಾ ಇದೀಯ, ನೀನಲ್ಲಿ ಏನ್ ಮೆಸೇಜ್ ಕೊಡ್ತಾ ಇದೀಯ? ಅಲ್ಲಿ ಬಂದಿರತಕ್ಕಂಥ ಉದ್ದೇಶ SIR ಅನ್ನೋದು ಅಲ್ಲಿ ಬಂದಿರತಕ್ಕಂಥ ಜನಗಳಿಗೆ ಗೊತ್ತಿಲ್ಲ. ನೀನು ಬಾಡೂಟ ಅಂತೇಳಿ ಜನಗಳನ್ನ ಹುಡ್ಡೆ ಹಾಕಿ ಯಾರೋ ಒಬ್ಬರ ಮೇಲೆ ನೀನು ಕಾಂಪಿಟೇಷನ್ ಬಿತ್ಕೊಂಡು ನೀನು ಈ ಥರದ ಕಾರ್ಯಕ್ರಮಗಳು ಮಾಡ್ತೀಯ ಅಂತ ಹೇಳಿದ್ರೆ ಅದು ಹೆಂಗೆ ಅಂದರೆ ನಗಬಾಟ್ಲೆ ಸರಿ. ಅದು ಆಯೋಗಕ್ಕೆ ಏನಾದರೂ ಈ ಥರದ ವಿಷಯಗಳೇನಾದರೂ ಹೋಯ್ತು ಅಂತ ಹೇಳಿದ್ರೆ, ಬಾಡೂಟದಲ್ಲಿ SIRನ ಕೊಲೆ ಮಾಡ್ತಾ ಇದ್ದಾರೆ. ಒಂದು SIR ಅಂತ ಹೇಳಿದ್ರೆ ಒಂದು ಪ್ರಕ್ರಿಯೆ ಇರ್ತದೆ. ಜಿಲ್ಲಾಧಿಕಾರಿಗಳು ಪಾಪ ಒಂದು ರ್ಯಾಲಿ ಮಾಡೋದ್ರ ಮುಖಾಂತರ ಜನಗಳ ಸರ್ಕಲಲ್ಲಿ ಸೇರಿಸಿ ಒಂದು ಅವೇರ್ನೆಸ್ ಕೊಡೋದ್ರ ಮುಖಾಂತರ ಒಂದು SIRಗೆ ಒಂದು ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇವ್ರೇನು ಮಾಡ್ತಾ ಇದ್ದಾರೆ, ಜನ ಜಾತ್ರೆ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಎಷ್ಟು ಜನ ಇದ್ದಾರೆ, ನನ್ನ ಹತ್ರ ಎಷ್ಟು ಜನ ಇದ್ದಾರೆ, ನಾನು ಬಿ ಫಾರ್ಮ್ ತರ್ತೀನಿ, ಯಾರಾದ್ರೂ ತಗೋಬರ್ರಪ್ಪ. ಬಟ್ SIR ಅನ್ನೋದು ಅದಕ್ಕೆ ತುಂಬಾ ಒಂದು ತೂಕ ಇರ್ತಕ್ಕಂಥದ್ದು. 22 ವರ್ಷಗಳ ಆದ್ಮೇಲೆ ಬಂದಿರತಕ್ಕಂಥ ಈ ಪ್ರಕ್ರಿಯೆಯನ್ನ ಕೊಲೆ ಮಾಡಬೇಡಿ. ದಯವಿಟ್ಟು ನಿಮ್ಮ ಸ್ವಾರ್ಥಕ್ಕೆ ಅದಕ್ಕೆ ಬೆಲೆ ಇಲ್ದಂಗೆ ಮಾಡಬೇಡಿ. ಈಗಾಗಲೇ ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಯಾರೋ ಒಬ್ಬ ಹುಚ್ಚ ವೆಂಕಟ್ಟಿಂದ ಒಂದು ನಗಬಾಟ್ಲಿಗಾಗಿದೆ ಏನು ರಾಜ್ಯದಲ್ಲಿ.
ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರೆ ಹುಚ್ಚ ವೆಂಕಟ್ ಇದನ್ನಲ್ಲ ಆ ಕ್ಷೇತ್ರ ನನ್ನ ಮಟ್ಟಕ್ಕೆ ಬಂದ್ಬಿಟ್ಟಿದೆ ನಮ್ದು. ಶಿಡ್ಲಘಟ್ಟ ಅಂತ ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬೇಡಿ. ಶಿಡ್ಲಘಟ್ಟ ಅಂತ ಹೇಳಿದ್ರೆ ಇಲ್ಲಿ ಗುಂಪುಗಾರಿಕೆಯಿಂದ ಕಾರ್ಯಕರ್ತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಈ ಪ್ರಕ್ರಿಯೆ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ಯಾಟಿಕ್ ಅಲ್ಲಿ ಹೋಗ್ಬೇಕು. ಒಂದು ಸಿಸ್ಟಮ್ ಅಲ್ಲೇ ಮಾಡಿದಾಗ ಮಾತ್ರ ಈ ಒಂದು ಪ್ರಕ್ರಿಯೆಗೆ ಅರ್ಥ ಇರುತ್ತೆ ಅಂತೇಳಿ ಈ ಮುಖಾಂತರ ತಮ್ಮ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತಾರೆ. ಮುಖ್ಯವಾಗಿ SIR ವಿಚಾರದಲ್ಲಿ ಹೇಳಬೇಕಂದ್ರೆ, ಏನು ವಿದೇಶಿಗರು ನಮ್ಮಲ್ಲಿ ಬಂದು ಏನೋ ಜೀವನ ನಿರ್ವಹಣೆಗೆ ಕೆಲಸಕ್ಕೆ ಇದಕ್ಕೆ ಅಂತ ವೀಸಾಗಳು ತಗೊಂಡ್ಬಂದು ಇಲ್ಲೇ ನೆಲೆ ಊರಿ ಅಕ್ರಮವಾಗಿ ಮತದ ಪಟ್ಟಿಯಲ್ಲಿ ಹೆಸರು ಸೇರಿಸ್ಕೊಂಡು ಆಧಾರ್ ಕಾರ್ಡ್ ಪಡ್ಕೊಂಡು ಇಲ್ಲಿನ ಎಲ್ಲ ಸವಲತ್ತುಗಳನ್ನು ತಗೊಂಡು ದೇಶದ ವಿರುದ್ಧವಾಗಿ ಏನು ಕೆಲಸ ಮಾಡ್ತಾಯಿದ್ರು ಅವ್ರಿಗೆಲ್ಲ ಕಂಟಕ ಕಟ್ಟಿದ್ದು SIR ಮುಖಾಂತರ ಏನು ಅವ್ರನ್ನ ಏನು ಇಲ್ಲಿ ಡಿಲೀಟ್ ಮಾಡಬೇಕು, ಅವ್ರನ್ನ ಅವ್ರ ದೇಶಕ್ಕೆ ಕಳಿಸ್ಬೇಕಷ್ಟೆ. ಹೋಗಿ ನಮ್ಮವರು ಹೊರಗಿನ ದೇಶದವ್ರು ಬಂದು ಇಲ್ಲಿ ದೌರ್ಜನ್ಯಗಳು ಮಾಡ್ತಾಯಿದ್ರೆ ಎಷ್ಟು ದಿನ ನೋಡ್ಕೊಂಡಿರೋಕ್ಕಾಗೋದಿಲ್ಲ. ಅವೆಲ್ಲನೂ ಹೊರಗೆ ಬರಬೇಕಾದ್ರೆ ಅಂತಿಮವಾಗಿ ಮೋದಿಜಿಯವರೇ ಬರಬೇಕಾಯ್ತು. ಇವತ್ತಿನ ದಿವಸ ಇದೇನು ಹೊಸದಲ್ಲ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ. ಎಲ್ಲ ಕಡೆಯೂ ವಿದೇಶಿಗರು ಬಂದವರು ಸಿನ್ಸಿಯರ್ ಆಗಿ ಅವ್ರ ವೀಸಾ ಅವಧಿ ಮುಗಿದ ತಕ್ಷಣ ವಾಪಸ್ ಹೋಗಿದ್ದು ಇಲ್ಲ. ಇಲ್ಲಿ ಇವಾಗ ಅದೇ ಅಮೇರಿಕಾ ಅಲ್ಲೆಲ್ಲ ಹೋದರೆ ನೀವು ವೀಸಾ ಅವಧಿ ಮುಗಿದಿದೆ ಅಂದರೆ ಇಮ್ಮಿಡಿಯೇಟ್ ಹುಡುಕಾಡ್ತಾರೆ, ಅಷ್ಟು ಸಲೀಸಿಲ್ಲ. ಇಲ್ಲಿಂದು ಸ್ವಲ್ಪ ವಾತಾವರಣ ಮುಂಚೆಯಿಂದ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆ ನೆಗ್ಲಿಜೆನ್ಸ್, ಸರ್ಕಾರದ ನೆಗ್ಲಿಜೆನ್ಸ್ನ ದುರುಪಯೋಗ ಪಡಿಸ್ಕೊಂಡು ಅವರು ಇನ್ನೊಂದು 10 ಹೆಜ್ಜೆ ಮುಂದೆ ಹೋಗಿ ನಮ್ಮ ದೇಶಕ್ಕೆ ಕಂಟಕ ಸೃಷ್ಟಿ ಮಾಡುವಂಥ ಹಂತಕ್ಕೆ ಅವರೆಲ್ಲ ಹೋಗಿದ್ದಾರೆ. ಅವ್ರನ್ನೆಲ್ಲನೂ ಇವತ್ತಿನ ದಿವಸ ಇಲ್ಲಿಂದ ಖಾಲಿ ಮಾಡಿಸಿ ನಮ್ಮ ದೇಶನ ರಕ್ಷಣೆ ಮಾಡ್ಕೊಳ್ಬೇಕಾದಂಥ ಜವಾಬ್ದಾರಿ ನಿಮ್ಮೆಲ್ರಿಗೂ ಇದೆ. ಅದನ್ನು ಪಾಲಿಸೋಣ, ಮಾಡೋಣ, ಸಾಧಿಸೋಣ. ನಮ್ಮ ಇಬ್ಬರಳ್ಳಿ ಬೂತ್ 1 ಮತ್ತು 2ರ BLA ಮತ್ತು ಬೂತ್ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರ ಸಭೆಯನ್ನು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಿಡ್ಲಘಟ್ಟ ನಿಜ ಹೇಳ್ಬೇಕಂದ್ರೆ ಇವತ್ತೆಲ್ಲ ಆಗಬೇಕಾಗಿರೋದು ಸುಮಾರು 20-30 ವರ್ಷ ಹಿಂದೆನೇ ಆಗಬೇಕಾಗಿತ್ತು. ಆದರೆ ಅದನ್ನು ಕಾರ್ಯಸಿದ್ಧಿಗೆ ಮಾಡೋಂಥ ಸಾಹಸ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ನಮ್ಮ ಮೋದಿಜಿ ಅಂತವರೇ ಬರಬೇಕಾಯ್ತು. ಅವರು ಕೊಟ್ಟಂಥ ಈ ಒಂದು ಕಾರ್ಯಕ್ರಮ ಯಾವ ಅರ್ಹ ಮತದಾರರನ್ನು ಸಹ ಕೈ ಬಿಡಬೇಕು ಅನ್ನೋದು ಉದ್ದೇಶ ಅಲ್ಲ. ಯಾವುದೇ ಜಾತಿ ಆಧಾರದ ಪರಿಷ್ಕರಣೆ ಇದಲ್ಲ. ಇದು ನಿಜ ಮತದಾರ ಮತ್ತು ನಕಲಿ ಮತದಾರರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸನ ಗುರುತಿಸಿ ನಿಜ ಮತದಾರನಿಗೆ ನಿಜವಾದ ಹಕ್ಕನ್ನು ಕೊಟ್ಟು ನಕಲಿ ಮತದಾರನ ಇಡೀ ದೇಶಾದ್ಯಂತ ಮತದಾನದಿಂದ ಹೊರಗಿಡುವಂಥ ಪ್ರಯತ್ನ ಇದು. ಮತ್ತು ಉತ್ತಮವಾದ ಅಭ್ಯರ್ಥಿನ ಆಯ್ಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವನು ಬಂದಿರೋದೇ ನಕಲಿಯಲ್ಲಿ, ಅವ್ನು ಆಯ್ಕೆ ಮಾಡೋದು ನಕಲಿ ಕ್ಯಾಂಡಿಡೇಟ್ಗಳನ್ನೇ ಅವನು ಆಯ್ಕೆ ಮಾಡೋದು. ಅವ್ರನ್ನ ಪ್ರೋತ್ಸಾಹ ಮಾಡೋದು ಸಹ ಬೂತ್ ಲೆವೆಲಲ್ಲಿ ಇಲ್ಲ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು ನಕಲಿತನ ಇಟ್ಕೊಂಡು ನಾಯಕತ್ವಕ್ಕೆ ಬಂದಿರ್ತಾರೋ ಅವರೇ ಅದನ್ನು ಪ್ರೋತ್ಸಾಹ ಮಾಡೋದು. ನಿಷ್ಠಾವಂತ ನಾಯಕರಾಗಿ ಜನಸೇವೆ ಮಾಡಬೇಕು, ಜನರಿಗೆ ಅನುಕೂಲ ಮಾಡಬೇಕು. ಅದರಲ್ಲೇ ರಾಜಕಾರಣ ಅನ್ನೋದು ಸ್ವಚ್ಛಾರಿತ್ರ ಇರ್ತಕ್ಕಂಥ ಒಂದು ಸೇವಾ ಮನೋಭಾವ ಇಟ್ಕೊಂಡು ಕೆಲಸ ಮಾಡಬೇಕಾದಂಥವ್ರಿಗೆ ಈ ನಕಲಿ ಮತದಾರರನ್ನ ಪ್ರೋತ್ಸಾಹ ಮಾಡೋಕ್ಕೆ ಬರಲ್ಲ, ಅವರು ಮಾಡೋದು ಇಲ್ಲ ಯಾವತ್ತು. ಹಾಗಾಗಿ ಈ ನಕಲಿ ಮತದಾರರು ಮಾಡೋದು ಸಹ ನಕಲಿ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡ್ತಾರೆ. ಅವೆಲ್ಲ ಹೋಗಬೇಕು. ದೇಶ ಒಂದು ಸದೃಢ ಆಗಬೇಕಾದ್ರೆ ಒಳ್ಳೆ ನಾಯಕತ್ವ ಹಳ್ಳಿಯಿಂದ ಹಿಡಿದು ಡಿಲ್ಲಿವರೆಗೂ ಬರಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಮೋದಿಜಿ ಅವರು ಈ ಒಂದು ಕಾರ್ಯಕ್ರಮನ ದೇಶಕ್ಕೆ ಕೊಟ್ಟಿದ್ದಾರೆ. ಇದನ್ನು ನಾವು ಗ್ರಾಮ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಸುಸ್ಥಿರವಾಗಿ ಅನುಷ್ಠಾನ ಆಗುವಂಗೆ ಏನು BLO ಅಂದರೆ ಅಧಿಕಾರಿ ವರ್ಗ, BLA ಅಂದರೆ ಒಂದು ರಾಜಕೀಯ ಪಕ್ಷದ ಚುನಾವಣಾ ಏಜೆಂಟ್, ಇವಿಬ್ಬರ ಮಧ್ಯೆ ಕೋಆರ್ಡಿನೇಷನ್ ತಗೊಂಡು ನಿಜವಾದ ಮತದಾರರನ್ನ ಪಟ್ಟಿಯಲ್ಲಿ ಉಳಿಸಿ ನಕಲಿ ಮತದಾರರನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಅದು ಆಗಲೇಬೇಕು.
ಯಾವತ್ತೂ ಆಗಬೇಕಾಗಿತ್ತು. ಹೇಳ್ದಂಗೆ ಇವತ್ತು ಕೊನೆ ಪಕ್ಷ ಇವಾಗ ನಾನು ಅದು ಚಾಲನೆಗೆ ಬಂದಿದೆ, ಅದು ಆಗಲಿ. ಹಂಗೇನೆ ಈಗ ಒಬ್ಬೊಬ್ಬರು ಕಡೆ ಇದ್ದಿದ್ದ ಕಡೆಗೆ ಹೇಳಿ ಕಳಿಸ್ದೆ ಅಷ್ಟೇ, ಆ ವೋಟರ್ ಲಿಸ್ಟ್ ಹಂಗೆ ಜೆರಾಕ್ಸ್ ಕಳಿಸುವ ಅಂತ ಪಟ್ ಅಂತ ಹೋಗಿ ಡಿಲೀಟ್ ಮಾಡ್ಕೊಂಬಂದ್ರು ಅಲ್ಲಿ. ಯಾಕೆಂದರೆ BLO ಅವರು ಇದೇ ದಿಬ್ಬರಹಳ್ಳಿಯಲ್ಲಿ BLO ಆಗಿದ್ದಂಥವ್ರು ಇನ್ನೊಂದು ಕಡೆ ಮತದಾನ ಇಟ್ಕೊಂಡಿದ್ರು. ಆ ವೋಟರ್ ಲಿಸ್ಟ್ಗೆ ಜೆರಾಕ್ಸ್ ಕಳಿಸಿದ್ದಷ್ಟೇ, ಒಂದು ಕಾಪಿ ಕಳ್ಸಪ್ಪ ಅಂತ ಒಂದು ಫೋನ್ ಮಾಡಿದೆ. ವಿಷಯ ಅವ್ರಿಗೆ ಗೊತ್ತಾಗಿ ಅಲ್ಲಿ ಡಿಲೀಟ್ ಮಾಡಿ ಇಲ್ಲಿ ಉಳಿಸ್ಕೊಂಡ್ರು ಅವರು. ಇಂಥದ್ದು BLOಗಳೇ ಈ ಹಂತದಲ್ಲಿ ಅಕ್ರಮ ಮಾಡೋಕ್ಕೆ ಹೊರಟಂಥ ಕಾಲ ಅದಿತ್ತು. ಬಟ್ ಇವತ್ತು ಆ BLO ಸಹ ಯಾರದೇ ಒಬ್ರದ್ದು ಅಕ್ರಮವಾಗಿ ಮತ ಉಳಿಸ್ಬೇಕಂದ್ರೆ ಸಾಧ್ಯ ಇಲ್ಲ. ಅಂಥ ಒಂದು ಕಟ್ಟುನಿಟ್ಟಿನ ಕಾರ್ಯಕ್ರಮ SIR. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಸಹ ಏನಿದ್ದೀರಿ ನಿಷ್ಠಾವಂತರ ಮತದಾರರನ್ನ ಪಟ್ಟಿಯಲ್ಲಿ ಉಳಿಸ್ಕೊಳ್ಳೋಣ, ನಕಲಿ ಮತದಾರರನ್ನ ಬಿಡುಗಡೆ ಮಾಡಿಸೋಣ. ಅವ್ರು ಎಲ್ಲಿದ್ರೆ ಅಲ್ಲಿ, ಇಲ್ಲ ಬೇರೆ ಎಲ್ಲೂ ದೇಶದಲ್ಲಿ ಬೇಡ, ದಿಬ್ಬರಹಳ್ಳಿಯಲ್ಲಿ ಇರಲಿ ಅಂತ ಇಟ್ಕೊಳ್ಳಿ. ಆಧಾರ್ ಲಿಂಕ್ ಆಗಿ ಆಗ್ಬಿಟ್ರೆ ಸಂತೋಷ, ಅವರೆಲ್ಲೇ ಉಳಿಸ್ಕೊಳ್ಳಿ, ಸಂತೋಷ, ಏನು ತಪ್ಪೇನಿಲ್ಲ. ಇನ್ನೊಂದು ಕಡೆ ಇರ್ಬೋದು. ಅವೆಲ್ಲ ಕಂಡಂಗೆ ಇವಾಗ ಆಂಧ್ರ ಪ್ರದೇಶದಲ್ಲಿ ಮತದಾರ ಶುರುವಾಯಿತು ಅಂದರೆ ಬಸ್ಸುಗಳು ರೈಲುಗಳು ಸಾಕಾಗಲ್ಲ ಹೋಗೋಕ್ಕೆ. ಈ ಕಡೆ ನೋಡಿದ್ರೆ ಕಾರ್ಪೊರೇಷನ್ ಎಲೆಕ್ಷನ್ ಬಂದರೆ, MLA ಎಲೆಕ್ಷನ್ ಬಂದರೆ ಬೆಂಗಳೂರಲ್ಲಿ ಓಟ್ ಇರುತ್ತೆ ಅವ್ರು. ಇವೆಲ್ಲ ಹೋಗ್ಬೇಕು ಅನ್ನೋ ಉದ್ದೇಶ ಮೋದಿಜಿ ಅವ್ರದ್ದು ಅಷ್ಟೇ ವಿನಃ ಇದು ಯಾವುದೇ ಜಾತಿ ಆಧಾರಿತ ಪರಿಷ್ಕರಣೆ ಅಲ್ಲ. ಮತದಾರರ ನಕಲಿ ಮತ್ತು ಅಸಲಿ ಮತದಾರರನ್ನ ಗುರುತಿಸಿ ಅಸಲಿ ಮತದಾರರನ್ನ ಪಟ್ಟಿಯಲ್ಲಿ ಉಳಿಸ್ಕೊಂಡು ದೇಶ ಕಟ್ಟುವಂಥ ಪರಿಣಾಮನೇ ವಿನಃ ಬೇರೆದಲ್ಲ ಅಂತ ತಮಗೆಲ್ಲ ಗಮನಕ್ಕೆ ಹೇಳ್ತಾ, ಇವೊಂದು 2 ಮಾತು ಮಾತಾಡೋದಕ್ಕೆ